ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕ್ರಿಕೆಟ್. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ HSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ನಿನ್ನೆ ಅಷ್ಟೇ ಅಂದ್ರೆ 18 ಜೂನ್ 2026ರಂದು ರಾಜ್ಯ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪತ್ರ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಒಂದು ಡ್ರಾಫ್ಟ್ C&R ರೂಲ್ಸ್ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಕರಡು ಅಧಿಸೂಚನೆಯಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಸೊ ಈ ಕರಡು ಅಧಿಸೂಚನೆಗೆ, ಈ ಡ್ರಾಫ್ಟ್ C&R ರೂಲ್ಸ್ ಗೆ ಅಭ್ಯರ್ಥಿಗಳು ಏನಾದ್ರು ಆಕ್ಷೇಪಣೆಗಳು ಇದ್ದಂತ ಸಂದರ್ಭದಲ್ಲಿ ನೀವು ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಈ ಡ್ರಾಫ್ಟ್ ನೋಟಿಫಿಕೇಶನ್ ಏನು ನಿನ್ನೆ ಪ್ರಕಟ ಆಗಿದೆ 18 ಜೂನ್ 2026. ಸೊ ಈ ನೋಟಿಫಿಕೇಶನ್ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರಕಟಗೊಂಡ 7 ದಿನಗಳ ಒಳಗಾಗಿ ನೀವು ಈ ಡ್ರಾಫ್ಟ್ ನೋಟಿಫಿಕೇಶನ್ ಗೆ ಏನಾದ್ರೂ ಆಕ್ಷೇಪಣೆಗಳು ಇದ್ರೆ ಸೂಕ್ತವಾಗಿ ಇಲ್ಲಿ ಕೊಟ್ಟಿರತಕ್ಕಂತಹ ವಿಳಾಸಕ್ಕೆ ನೀವು ತಲುಪಿಸಬೇಕು, ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತ ಕೂಡ ಒಂದು ಅವಕಾಶವನ್ನ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಒಂದಷ್ಟು CET ಸ್ಕೋರ್ ನ ಬಗ್ಗೆ ಹಾಗೇನೆ ಬ್ಯಾಕಪ್ ಸ್ಕೋರ್ ನ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ CET ಪರೀಕ್ಷೆಯಲ್ಲಿ ಅಂದ್ರೆ HSTR ನೇಮಕಾತಿ ಪರೀಕ್ಷೆಯಲ್ಲಿ ನೀವು ಗಳಿಸಿದಂತಹ ಅಂಕಗಳಲ್ಲಿ 85% ಅಂಕಗಳನ್ನ, ಹಾಗೇನೆ BA ಅಥವಾ BSc ಇಂತಹ ಪದವಿಯಲ್ಲಿ ಪಡೆದಂತಹ ಅಂಕಗಳಲ್ಲಿ 13 ಅಂಕಗಳನ್ನ, ಹಾಗೇನೆ B.Ed ಪರೀಕ್ಷೆಯಲ್ಲಿ ನೀವು ಪಡೆದಂತಹ ಅಂಕಗಳಲ್ಲಿ 2 ಅಂಕಗಳನ್ನ ಕನ್ಸಿಡರ್ ಮಾಡಿ ನಾವು ಫೈನಲ್ ಮೆರಿಟ್ ಲಿಸ್ಟ್ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗೇನೆ ಇದೇ ರೀತಿ ದೈಹಿಕ ಶಿಕ್ಷಕ ಅಭ್ಯರ್ಥಿಗಳಿಗೆ ಕೂಡ ಇದೇ ರೀತಿಯ ಒಂದು ಮಾನದಂಡವನ್ನ ನೇಮಕಾತಿ ವಿಧಾನವನ್ನ ಇಟ್ಟಿರ್ತಕ್ಕಂಥದ್ದು. ಸೊ ಈಗ ನಮ್ದು ಏನು ಆಗ್ರಹ ಅಂತ ಹೇಳಿದ್ರೆ, ಸೊ ಈ ಬ್ಯಾಕಪ್ ಸ್ಕೋರ್ ಅನ್ನ ಕಡಿಮೆ ಮಾಡಬೇಕು. ಯಾವ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೇನೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ PSTR ಹಾಗೇನೆ GPSTR ನೇಮಕಾತಿಗೆ 90% ಪ್ಲಸ್ 10%, 90% CET ಪರೀಕ್ಷೆಯಿಂದ ಹಾಗೇನೆ 10% ನಿಮ್ಮ B.Ed ಹಾಗೇನೆ TET ಪರೀಕ್ಷೆಯಿಂದ ತೆಗೆದುಕೊಳ್ತಾರೋ, ಅದೇ ರೀತಿ ನಮ್ಮ HSTR ನೇಮಕಾತಿಯಲ್ಲಿ ಕೂಡ 90% ಈ CET ಪರೀಕ್ಷೆಯಿಂದ ಅಂದ್ರೆ ಮುಂಬರುವ HSTR ನೇಮಕಾತಿ ಪರೀಕ್ಷೆಯಿಂದ, ಹಾಗೇನೆ 8% ಅಂಕಗಳನ್ನ ನಿಮ್ಮ ಪದವಿ ಕೋರ್ಸ್ ನಿಂದ, ಹಾಗೇನೆ 2% ಅಂಕಗಳನ್ನ B.Ed ಕೋರ್ಸ್ ನಿಂದ ಕನ್ಸಿಡರ್ ಮಾಡಬೇಕು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂತ ಒಂದು ಆಗ್ರಹವನ್ನ ಎಲ್ಲಾ ಅಭ್ಯರ್ಥಿಗಳು ಮಾಡಬೇಕಾಗಿದೆ. ಸೊ ನೀವು ತುರ್ತಾಗಿ ಮಾಡಬೇಕಾಗಿರತಕ್ಕಂತ ಕೆಲಸ ಏನಂತ ಹೇಳಿದ್ರೆ, ನೀವು ಆಕ್ಷೇಪಣೆಯನ್ನ ಸಲ್ಲಿಸುವಂತದ್ದು. ಅವರು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಏನು ಕರಡು ಅಧಿಸೂಚನೆಗೆ ಡ್ರಾಫ್ಟ್ C&R ರೂಲ್ಸ್ ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು, ಇಲಾಖೆಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಸೊ ನಾವು ಯಾತಕ್ಕೋಸ್ಕರ ಈ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಸೊ ನಾವು ಇಲ್ಲಿ ಬ್ಯಾಕಪ್ ಸ್ಕೋರಿಗೆ 15% 15% ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ತುಂಬಾ ಜನ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ರಾಜ್ಯದಾದ್ಯಂತ ಇರುವಂತಹ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸೊ ಪದವಿ ಹಂತದ ಮೌಲ್ಯಮಾಪನ ಪದ್ಧತಿ ಎವ್ಯಾಲ್ಯೂಷನ್ ಸ್ಕೀಮ್ ಮತ್ತು ಈ ಕರಿಕ್ಯುಲಮ್ ಸಿಲೆಬಸ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸುವಂತದ್ದು ಸುಲಭ ಆದ್ರೆ, ಇನ್ನು ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಹೆಚ್ಚು ಅಂಕಗಳನ್ನ ಗಳಿಸುವಂತದ್ದು ತುಂಬಾ ಕಠಿಣ ಆಗಿರುತ್ತದೆ. ಸೊ ಇದೆಲ್ಲ ತುಂಬಾ ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ಸ್ಪರ್ಧೆಗೆ ಬಿದ್ದು, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಖಾಸಗಿ ಯೂನಿವರ್ಸಿಟಿಗಳು, ಡೀಮ್ಡ್ ಯೂನಿವರ್ಸಿಟಿಗಳು, ಕೆಲವೊಂದಿಷ್ಟು ಆಟೋನಮಸ್ ಕಾಲೇಜುಗಳು ತಮಗೆ ಒಳ್ಳೆಯ ರ್ಯಾಂಕ್ ಬರಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಅಭ್ಯರ್ಥಿಗಳಿಗೆ ಹೆಚ್ಚು ಅಂಕಗಳನ್ನ ಸ್ಪರ್ಧೆಗೆ ಬಿದ್ದು ಕೊಡುವಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಇರೋದ್ರಿಂದ ಸೊ ನಾವೊಂದು 8-10 ವರ್ಷಗಳ ಹಿಂದೆ ಅಧ್ಯಯನವನ್ನ ಮಾಡಿದಂತಹ ಅಭ್ಯರ್ಥಿಗಳಿಗೆ ಇದರಿಂದ ತುಂಬಾ ಅನ್ಯಾಯ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಅಭ್ಯರ್ಥಿಗಳು ಈ ಒಂದು ಅನ್ಯಾಯವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ನೀವು ಈ ಒಂದು ಕರಡು ನೇಮಕಾತಿ ನಿಯಮಗಳಿಗೆ ಅಬ್ಜೆಕ್ಷನ್ ಅನ್ನ ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ನೀವು ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಫಾರ್ಮೆಟ್ ಅನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ನೋಡಿ, ನೀವೊಂದು A4 ಶೀಟ್ ಅನ್ನು ತೆಗೆದುಕೊಂಡು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾನೇನು ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೇನೆ ಅದನ್ನೇ ನೀವು ಹ್ಯಾಂಡ್ ರಿಟನ್ ಅಲ್ಲಿ ಕೂಡ ಬರಿಬಹುದು, ಕೈಯಲ್ಲೇ ಸ್ವತಃ ನೀವೇ ಬರಿಬಹುದು, ಅಥವಾ ನಿಮಗೆ ಸಾಧ್ಯತೆ ಇದ್ರೆ ಇದೇ ಏನು PDF ಕಾಪಿ ಏನಿದೆ ಅದೇ ತರ ಇದನ್ನೇ ಪ್ರಿಂಟ್ ತೆಗೆದುಕೊಂಡು ಇಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್ ಅನ್ನ ಚೇಂಜ್ ಮಾಡಿ ನೀವು ಅದನ್ನ ಪ್ರಿಂಟ್ ಮಾಡಿ ಪೋಸ್ಟ್ ಮಾಡಿ ಕಳಿಸಬೇಕು. ಸೊ ಇಲ್ಲಿ ನೋಡಿ ಯಾವ ರೀತಿ ನೀವು ಬರಿಬೇಕು ಅಂತ ಹೇಳಿದ್ರೆ, ನೋಡಿ ಒಂದು A4 ಶೀಟ್ ಅನ್ನು ತೆಗೆದುಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್ ಅನ್ನ ಬರೀರಿ, ಕನ್ನಡದಲ್ಲಿ ಬರೀರಿ. ಸೊ ಹಾಗೇನೆ ಇಲ್ಲಿ ಯಾರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಸೊ ಇದನ್ನ
ಸನ್ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 56001. ಸೊ ಈ ಅಡ್ರೆಸ್ ಗೆ ನೀವು ಕಳಿಸಬೇಕು. ಸೊ ಈ ಒಂದು ಕವರ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂತ ಅಡ್ರೆಸ್ ಗೆ ನೀವು ಪೋಸ್ಟ್ ಮಾಡಬೇಕು. ಸೊ ನೋಡಿ, ಇಲ್ಲಿ ವಿಷಯವನ್ನ ಯಾವ ತರ ಬರೀಬೇಕು ಅಂತ ಹೇಳಿದ್ರೆ, ಮಾನ್ಯರೇ, ವಿಷಯ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 18/6/2026 ಪ್ರಕಟಿಸಿದ ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂದ್ರೆ C&R ನಿಯಮಗಳಿಗೆ ಆಕ್ಷೇಪಣೆ ಹಾಗೂ ಸಲಹೆ ಸಲ್ಲಿಸುವ ಬಗ್ಗೆ ಈ ಒಂದು ವಿಷಯವನ್ನ ಪ್ರಸ್ತಾವಿಸಬೇಕು. ನೋಡಿ, ಇಲ್ಲಿ ಉಲ್ಲೇಖ ದಿನಾಂಕ 18/6/2026 ಪ್ರಕಟವಾದ ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳ ಅಧಿಸೂಚನೆ ಸಂಖ್ಯೆ EP 9 DPI 2026 ಇದನ್ನ ಉಲ್ಲೇಖ ಮಾಡಬೇಕು. ನೋಡಿ, ನೆಕ್ಸ್ಟ್ ನೀವು ಬರಿತಾ ಹೋಗ್ಬೇಕು. ಶಾಲಾ ಶಿಕ್ಷಣ ಇಲಾಖೆಯು ದಿನಾಂಕ 18/6/2026 ಪ್ರಕಟಿಸಿರುವಂತಹ ಪ್ರೌಢಶಾಲಾ ಶಿಕ್ಷಕರ ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಡ್ರಾಫ್ಟ್ C&R ರೂಲ್ಸ್ ಈ ಆಯ್ಕೆ ಪ್ರಕ್ರಿಯೆಯ ಅಂಕಗಳ ವೇಟೇಜ್ ಅನ್ನ CET 85%, ಪದವಿಯಿಂದ 13% ಹಾಗೂ B.Ed ಕೋರ್ಸ್ ನಿಂದ 2% ಎಂದು ನಿಗದಿಪಡಿಸಲಾಗಿದೆ. ಸೊ ಹಾಗಾಗಿ ಈ ಕರಡು ನಿಯಮದಲ್ಲಿರುವಂತಹ ಈ ಮಾನದಂಡಗಳಿಗೆ ನಮ್ಮ ಆಕ್ಷೇಪಣೆಗಳಿದ್ದು, ನೇಮಕಾತಿ ಪ್ರಕ್ರಿಯೆಯು ಇನ್ನಷ್ಟು ಪಾರದರ್ಶಕ ಹಾಗೂ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನ್ಯಾಯಸಮ್ಮತವಾಗಿರಲು ಈ ವೇಟೇಜ್ ಅನ್ನ CET-ಗೆ 90%, ಪದವಿಗೆ 8% ಹಾಗೂ B.Ed ಕೋರ್ಸಿಗೆ 2% ಎಂದು ನಿಗದಿಪಡಿಸಿ ಅದನ್ನ ಪರಿಷ್ಕರಿಸಿ ಅಂತಿಮ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಪ್ರಕಟಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂತೇಳಿ ನೀವೊಂದು ಆಕ್ಷೇಪಣೆಯನ್ನ ಈ ಫಾರ್ಮೆಟ್ ಅಲ್ಲಿ ಸಲ್ಲಿಸಬೇಕು. ಇಲ್ಲಿ ವಂದನೆಗಳೊಂದಿಗೆ ಸ್ಥಳ, ನಿಮ್ಮ ಪ್ಲೇಸ್ ಅನ್ನ ಹಾಕಿ, ದಿನಾಂಕವನ್ನು ಹಾಕಿ, ಹಾಗೇನೆ ಇಲ್ಲೊಂದು ಸೈನ್ ಅನ್ನ ಹಾಕಿ ನೀವು ಪೋಸ್ಟ್ ಮಾಡಬೇಕು. ಈ ಲೆಟರ್ ಅನ್ನ ನೀವು ಕೈಯಾರೆ ಬರೆದು ಕೂಡ ಕಳಿಸಬಹುದು, ಅಥವಾ ಸಾಧ್ಯತೆ ಇದ್ರೆ ಇದನ್ನೇ ಪ್ರಿಂಟ್ ಮಾಡಿ ನೀವು ಕಳಿಸಬಹುದು. ಒಂದು ಕವರ್ ಅಲ್ಲಿ ಹಾಕಿ ಕಳಿಸಬೇಕು. ಅಡ್ರೆಸ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಸನ್ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 56001 ಈ ಅಡ್ರೆಸ್ ಕಳಿಸಬೇಕು. ಸೊ ಆದಷ್ಟು ಬೇಗ ನೀವು ಕಳಿಸಿ. ಅಂಚೆ ಕಚೇರಿಯ ಮುಖಾಂತರ, ಸ್ಪೀಡ್ ಪೋಸ್ಟ್ ನ ಮುಖಾಂತರ ಕಳಿಸಿ. ಸೊ ಒಂದು 50-55 ರೂಪಾಯಿ ವೆಚ್ಚ ಆದ್ರೂ ಕೂಡ ಸೊ ನಿಮಗೆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಒಂದು ಸೂಕ್ತವಾದಂತಹ ನ್ಯಾಯ ಸಿಗುವಂತಹ ಉದ್ದೇಶವನ್ನ ಇಟ್ಕೊಂಡು ಸೊ ನೀವು ಈ ಒಂದು ಕೆಲಸವನ್ನ ತುರ್ತಾಗಿ ಮಾಡಲೇಬೇಕು. ಸೊ ಇದನ್ನ, ಈ ಫಾರ್ಮೆಟ್ ಅನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಫಾರ್ವರ್ಡ್ ಮಾಡ್ತೇನೆ, ಶೇರ್ ಮಾಡ್ತೇನೆ. ಸೊ ಹಾಗಾಗಿ ಇದೇ ಫಾರ್ಮೆಟ್ ಅಲ್ಲಿ ನೀವು ಬರೆದು ಆದಷ್ಟು ಬೇಗ ತುರ್ತಾಗಿ ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು, ನಮಸ್ತೆ.